ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಜಯಪುರದ ವಿಶ್ವಪ್ರಸಿದ್ಧ ಗೋಲ್ ಗುಂಬಜ್ನಲ್ಲಿದ್ದೀವಿ. ವಿಜಯಪುರದ ಅತ್ಯಂತ ಪ್ರಸಿದ್ಧ ಸ್ಮಾರಕ ಈ ಗೋಲ್ ಗುಂಬಜ್. ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದ ಸ್ಮಾರಕ ಇದು. ಸುಮಾರು 17ನೇ ಶತಮಾನದ್ದು. 1659ರಲ್ಲಿ ಪ್ರಸಿದ್ಧ ಶಿಲ್ಪಿಗಳಾದ ಯಾಕುತ್ ಮತ್ತು ದಬುಲ್ ರವರು ನಿರ್ಮಿಸಿದ ಸ್ಮಾರಕ. ವಿಜಾಪುರ ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಈ ಕಟ್ಟಡ ಭಾರತದ ಅತ್ಯಂತ ಗಮನಾರ್ಹ ಮತ್ತು ಭವ್ಯವಾದ ರಾಜ ಸಮಾಧಿಗಳಲ್ಲಿ ಒಂದಾಗಿದೆ. ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ವಿಜಯಪುರಕ್ಕೆ ಬೆಂಗಳೂರಿನಿಂದ ಸುಮಾರು 10ರಿಂದ 15 ಗಂಟೆಗಳ ಪ್ರಯಾಣ. ರೈಲಿನ ಮೂಲಕವೂ ತಲುಪಬಹುದಾಗಿದೆ. ವಿಜಯಪುರದ ರೈಲು ನಿಲ್ದಾಣದಿಂದ 5 ನಿಮಿಷಗಳ ಪ್ರಯಾಣ. ಈ ಗುಮ್ಮಟ ಗೋಲಾಕಾರವಾಗಿರುವುದರಿಂದ ಈ ಗುಮ್ಮಟಕ್ಕೆ ಗೋಲಗುಮ್ಮಟ ಎಂಬ ಹೆಸರು ಬಂದಿದೆ. ಇದರ ಉದ್ದ ಮತ್ತು ಅಗಲ 50 ಮೀಟರ್, ಎತ್ತರ 198 ಅಡಿ. ಮೇಲಿನ ಗೋಲಾಕಾರದ ಗುಂಬಜ್ 39 ಮೀಟರ್ ಅಂದರೆ 124 ಅಡಿ ವಿಸ್ತೀರ್ಣ ಹೊಂದಿದೆ. ಅಲ್ಲದೆ 8 ಅಂತಸ್ತುಗಳನ್ನು ಕೂಡ ಹೊಂದಿದೆ. ಇದು ಎಷ್ಟು ದೊಡ್ಡ ಗುಮ್ಮಟವಾದರೂ ಯಾವುದೇ ಗೋಡೆ ಅಥವಾ ಕಂಬಗಳನ್ನು ಆಧಾರ ಹೊಂದಿಲ್ಲ. 8 ಕಮಾನುಗಳಿಂದ ನಿರ್ಮಿಸಿದ ಗೋಪುರ ಇದು. ಇಲ್ಲಿನ ಪಿಸುಮಾತಿನ ಗ್ಯಾಲರಿಯೇ ಇಲ್ಲಿನ ವಿಶೇಷ. ಗೋಪುರದ ಯಾವುದೇ ಮೂಲೆಯಲ್ಲಿ ಕುಳಿತು ಪಿಸುಮಾತಿನಲ್ಲಿ ಮಾತನಾಡಿದರೂ ಕೇಳಿಸುತ್ತದೆ. ವಿಶೇಷ ಶಬ್ದವೈಚಿತ್ರ್ಯವನ್ನು ಹೊಂದಿರುವ ಗುಮ್ಮಟ ಇದು. ಒಂದು ಗುಂಡು ಸೂಜಿ ಬಿದ್ದರೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತದೆ. ಇದರ ವಾಸ್ತುಶಿಲ್ಪವೇ ವಿಶಿಷ್ಟ. ಹಾಗಾಗಿ ಕರ್ನಾಟಕದ 7 ಅದ್ಭುತಗಳಲ್ಲಿ ಇದು ಕೂಡ ಒಂದು. ಪಿಸುಮಾತಿನ ಗ್ಯಾಲರಿಯ ವಿಶೇಷ ಎಂದರೆ 1 ಬಾರಿ ಕೂಗಿದರೆ 7 ಬಾರಿ ಕೇಳಿಸುತ್ತದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.